ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಸಂತಪುರ ಭಾಗದ ನೂರಾರು ಬಿಜೆಪಿ ಮುಖಂಡರು ಹಾಗೂ ಮಹಿಳಾ ಮುಖಂಡರು ಒಟ್ಟಾಗಿ ಆಗಮಿಸಿ ತಮ್ಮ ಜನಪ್ರಿಯ ಶಾಸಕರಾದ ಎಂ. ಕೃಷ್ಣಪ್ಪನವರ ಜನ್ಮದಿನಕ್ಕೆ ಭವ್ಯವಾಗಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಆ ಸಂದರ್ಭದಲ್ಲಿ ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನ ಸಿಗಬೇಕು. ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇಡೀ ನಾಡಿನ ಅಭಿವೃದ್ಧಿಗೆ ಶ್ರಮಿಸುವಂತಾಗಲಿ ಎಂದು ತಮ್ಮ ಆಶಯ ಹಾಗೂ ಹಾರೈಕೆಯನ್ನು ವ್ಯಕ್ತಪಡಿಸಿದರು. ದಕ್ಷಿಣ ಕ್ಷೇತ್ರದಿಂದ ಬಂದಿದ್ವಿ. ಇಲ್ಲಿ ನಾವು ಅಣ್ಣವ್ರಿಗೆ ಶುಭ ಕೋರಲು ಬಂದಿದ್ದೀವಿ. ಎಲ್ಲರೂ ನಾವು ಹೆಣ್ಣು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ನಾವು ಶುಭ ಕೋರಕ್ಕೆ ಬಂದಿದ್ದೀವಿ. ಈಗ ಅವರು ಮುಂದಿನ ಹೆಜ್ಜೆ ತುಂಬಾ ಎಲ್ಲ ಯುವಕರಿಗೂ ಒಳ್ಳೆ ಮಾದರಿಯಾಗಿದ್ದಾರೆ. ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಅವರು ಅಭಿವೃದ್ಧಿಯಾಗಿ ಇನ್ನೂ ಮೇಲ್ ಬರಲಿ ಅಂತ ನಾವು ಶುಭ ಕೋರ್ತೀವಿ. ಎಂ.ಎಲ್.ಎ. ಕೃಷ್ಣಣ್ಣನವರಿಗೆ ಹೆಣ್ಣು ಮಕ್ಕಳ ಪರವಾಗಿ ಶುಭ ಕೋರಲು ಬಂದಿದ್ದೀವಿ. ಎಲ್ಲಾ ಹೆಣ್ಣು ಮಕ್ಕಳು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಮುಂದಿನ ಪೀಳಿಗೆಯಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಅಣ್ಣನಿಗೆ ಇನ್ನೂ ಉನ್ನತ ಮಟ್ಟ ಮಂತ್ರಿ ಪದವಿ ಸಿಗಲಿ ಅಂತ ನಮ್ಮ ಹೆಣ್ಣು ಮಕ್ಕಳ ಎಲ್ಲರ ಒಂದು ಆಸೆ ಆಕಾಂಕ್ಷೆ ಆಗಿದೆ. ಓಲೇ ಜೈ ಶ್ರೀರಾಮ್, ಜೈ ಕರ್ನಾಟಕ. ನಾವು ಇವತ್ತು ಎಂ. ಕೃಷ್ಣಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳ್ಸಕ್ ಬಂದಿದ್ದೀವಿ. ನಮ್ಮ ನೆಚ್ಚಿನ ಹರಿಕಾರ ಮತ್ತೆ ನಮ್ಮ ನೆಚ್ಚಿನ ನಾಯಕರಾದಂತ ಎಂ. ಕೃಷ್ಣಪ್ಪ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳ್ಸಕ್ಕೆ ನಮ್ಮ ವಾರ್ಡಿನ ಸಮಸ್ತ ನಾಗರಿಕರೆಲ್ಲ ಬಂದಿದ್ದೀವಿ. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಮಾಡುವಂತ ಅವಕಾಶ ಇನ್ನೂ ಕೊಡ್ಲಿ. ಇನ್ನೂ ಮುಂದಿನ 28ನೇ ಇದಕ್ಕೂ ಅವರು ಎಂ.ಎಲ್.ಎ. ಆಗಿ ಅವರು ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡ್ಲಿ, ಮಿನಿಸ್ಟರ್ ಆಗ್ಲಿ, ಸಚಿವರಾಗಿ ಇನ್ನು ಕಾರ್ಯ ನಿರ್ವಹಿಸ್ಲಿ ಅಂತ ನಮ್ಮ ಆಸೆ, ಅಭಿಲಾಷೆ.